ನಮಸ್ಕಾರ ಸ್ನೇಹಿತರೆ. ಕೆಲವು ದಿನಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ, ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಆಲ್ ಐಸ್ ಆನ್ ರಫಾ ಎಂಬ ಸೆಂಟೆನ್ಸ್ ಟ್ರೆಂಡ್ ಆಗ್ತಿದೆ. ಈ ಫೋಟೋ ನೋಡಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ತಯಾರು ಮಾಡಿದ ಇಮೇಜ್ನಲ್ಲಿ ನೀವು ನೋಡಬಹುದು ಸಾವಿರ ಸಂಖ್ಯೆಯಲ್ಲಿ ಟೆಂಟ್ಸ್ ಒಂದು ಮರುಭೂಮಿಯಲ್ಲಿ ಇವೆ. ಈ ಟೆಂಟ್ಸ್ ಕ್ಯಾಂಪ್ ಮೇಲೆ ಆಲ್ ಐಸ್ ಆನ್ ರಫಾ ಎಂದು ಬರೆದಿದೆ. ಈ ಇಮೇಜ್ನ ಸಿನಿಮಾ ಸ್ಟಾರ್ಸ್, ದೊಡ್ಡ ಸೆಲೆಬ್ರಿಟೀಸ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನಲ್ಲಿ ಹಂಚಿಕೊಂಡು ಇದನ್ನು ಟ್ರೆಂಡ್ ಮಾಡುತ್ತಿದ್ದಾರೆ. ನೀವು ಈ ಇಮೇಜ್ನ ಅನೇಕ ನಟ ನಟಿಯರು, ತೆಲುಗು ನಟಿ ಸಮಂತಾ ಅವರು, ರೋಹಿತ್ ಶರ್ಮಾ ವೈಫ್ ರಿತಿಕಾ ಸಚ್ದೇವ್, ಅನಿಮಲ್ ಮೂವಿ ಆಕ್ಟ್ರೆಸ್ ತೃಪ್ತಿ ಡಿಮಿರಿ, ವರುಣ್ ಧವನ್, ದುಲ್ಕರ್ ಸಲ್ಮಾನ್, ಅಲಿಯಾ ಭಟ್, ಪ್ರಿಯಾಂಕಾ ಚೋಪ್ರಾ, ಸೋನಮ್ ಕಪೂರ್, ಪ್ರಕಾಶ್ ರಾಜ್, ಸಿದ್ಧಾರ್ಥ್ ಇನ್ನು ಮುಂತಾದವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಆಲ್ ಐಸ್ ಆನ್ ರಫಾ ಅಂದರೆ ಏನು? ಅಟ್ ಪ್ರೆಸೆಂಟ್ ರಫಾನಲ್ಲಿ ಇಸ್ರೇಲ್ ಸೈನ್ಯ ದಾಳಿ ಮಾಡ್ತಾ ಇದೆ. ರಫಾ ಏರಿಯಾದಲ್ಲಿ ಸುಮಾರು 14 ಲಕ್ಷ ರೆಫ್ಯೂಜೀಸ್ ಸ್ಮಾಲ್ ಟೆಂಟ್ಸ್ನಲ್ಲಿ, ರೆಫ್ಯೂಜೀಸ್ ಕ್ಯಾಂಪ್ಸ್ನಲ್ಲಿ ನೆಲೆಸಿದ್ದಾರೆ. ಈ ಏರಿಯಾನ ಇಸ್ರೇಲ್ ಕಂಪ್ಲೀಟ್ ಆಗಿ ಧ್ವಂಸ ಮಾಡಬೇಕು ಅಂತ ನೋಡ್ತಾ ಇದೆ. ಅದಕ್ಕೆ ಥ್ರೂಔಟ್ ವರ್ಲ್ಡ್ ಪಾಪ್ಯುಲೇಷನ್ ರಫಾ ಸೈಡ್ ನೋಡಿ ರಫಾಗೆ ಸಪೋರ್ಟ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಐಸ್ ಆನ್ ರಫಾ ಎಂಬ ಕ್ಯಾಂಪೇನ್ ನಡೆಸ್ತಾ ಇದೆ. ಲುಕ್, ನಮ್ಮ ಸೌತ್ ಇಂಡಿಯನ್ ಆಕ್ಟರ್ಸ್ ನ ಕತೆ ಬಿಡಿ. ಇಲ್ಲಿ ಕರೀನಾ ಕಪೂರ್, ಸೋನಮ್ ಕಪೂರ್ಗೆ ಯಾಕೆ ಸಡನ್ ಆಗಿ ಪ್ಯಾಲೆಸ್ತೀನ್ ಪ್ರಜೆಗಳ ಮೇಲೆ ಪ್ರೀತಿ ಹುಟ್ಟಿದೆ? ಇಸ್ರೇಲ್ನಲ್ಲಿ, ಗಾಜಾನಲ್ಲಿ ನಡೆಯುತ್ತಿರುವ ಯುದ್ಧ ನಿಲ್ಲಬೇಕು, ಮ್ಯೂಚುವಲ್ ಸೊಲ್ಯೂಷನ್ ಬರಬೇಕು ಅಂತ ಎಲ್ಲರೂ ಕೋರುತ್ತಿದ್ದಾರೆ. ಇಸ್ರೇಲ್ ಪ್ರಜೆಗಳು ಅಕ್ಟೋಬರ್ 7ರಂದು ಏನು ಫೇಸ್ ಮಾಡಿದ್ದಾರೋ ಅದೇ ಆಸ್ ಇಟ್ ಈಸ್ ಗಾಜಾ ಜನರು ಫೇಸ್ ಮಾಡ್ತಾ ಇದ್ದಾರೆ. ಈ ತರಹ ಸಿಚುವೇಶನ್ ಯಾವ ದೇಶಕ್ಕೂ ಬರಕೂಡದು ಎಂದು ಭಾರತವೂ ಸಹ ಈ ಗಲಭೆಗಳು ನಿಲ್ಲಬೇಕು ಅಂತ ಆಶಿಸ್ತಾ ಇದೆ. ನಮ್ಮ ಆಕ್ಟರ್ಸ್ ಈಗ ತಾನೇ ಮೇಕಪ್ ರೂಮ್ ನಿಂದ ಹೊರಗೆ ಬಂದು ಶಾಟ್ ರೆಡಿ ಅಂದ ತಕ್ಷಣ ಆಕ್ಟ್ ಮಾಡೋ ತರ ಇದೆ ಇವರು ಇನ್ಸ್ಟಾಗ್ರಾಮ್ ನಲ್ಲಿ ಟ್ರೆಂಡ್ ಮಾಡುತ್ತಿರುವ ಈ ಕ್ಯಾಂಪೇನ್. ಇದಕ್ಕಿಂತ ದೊಡ್ಡ ಏರ್ ಸ್ಟ್ರೈಕ್ಸ್ ಖಾನ್ ಯೂನಿಸ್ ನಲ್ಲಿ ನಡೆದಿವೆ. ಮೊನ್ನೆ ಇಸ್ರೇಲಿನ ಮೇಲೆ ಇರಾನ್ 100 ಡ್ರೋನ್ಗಳಿಂದ ದಾಳಿ ಮಾಡಿತ್ತು. ಇವತ್ತಿನ ದಿನ ಇಸ್ರೇಲಿನಲ್ಲಿ ಐರನ್ ಡ್ರೋನ್ ಸಿಸ್ಟಮ್ ಅನ್ನೋದು ಇಲ್ಲದಿದ್ದರೆ ಇಸ್ರೇಲ್ ಇವತ್ತು ಸ್ಮಶಾನವಾಗುತ್ತಿತ್ತು ಅಂತ ನಮ್ಮ ಸೋ ಕಾಲ್ಡ್ ಆಕ್ಟ್ರೆಸ್ಗೆ ಗೊತ್ತಿದೆಯಾ? ಸೆಲೆಕ್ಟಿವ್ ಆಗಿ ಕ್ರಿಟಿಸೈಸ್ ಮಾಡಬೇಡಿ. ನಿಜವಾಗಲೂ ಪ್ಯಾಲೆಸ್ತೀನ್ ಜನರ ಮೇಲೆ ನಿಮಗೆ ಕಾಳಜಿ ಇದ್ದರೆ ಒಂದು ವಿಡಿಯೋ ರಿಲೀಸ್ ಮಾಡಿ, ಮನಿನ ಡೊನೇಟ್ ಮಾಡಿ, ಈ ವಾರ್ನ ಕನ್ಸ್ಟ್ರಕ್ಟಿವ್ ಆಗಿ ಹೇಗೆ ನಿಲ್ಲಿಸಬಹುದು ಅಂತ ತಿಳಿದುಕೊಳ್ಳಿ. ಯಾರೋ ಕಳಿಸಿದ ಇಮೇಜ್ನ ಆಸ್ ಇಟ್ ಈಸ್ ಪೋಸ್ಟ್ ಮಾಡಬೇಡಿ. ನಾನು ಕಾನ್ಫಿಡೆಂಟ್ ಆಗಿ ಹೇಳುತ್ತೇನೆ, ಈ ಸೆಲೆಬ್ರಿಟೀಸ್ನಲ್ಲಿ ಇನ್ನೂ ಕೆಲವರಿಗೆ ರಫಾ ಎಲ್ಲಿ ಇದೆ ಅಂತ ಇವರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕೆ ಎಲ್ಲರೂ ಸೇಮ್ ಫೋಟೋ ಪೋಸ್ಟ್ ಮಾಡ್ತಾ ಇದ್ದಾರೆ? ಬಹುಶಃ ಅವರು ಹಣ ಪಡೆದು ಪೋಸ್ಟ್ ಮಾಡುತ್ತಿದ್ದಾರೆ ಅಂತ ಡೌಟ್ ಬರ್ತಿದೆ. ಅರಬ್ನ ಸೆಲೆಬ್ರಿಟಿ ಸಿಂಗರ್ ಅಮರ್ ಡಯಾಬ್, ಖ್ಯಾತ ಗಾಯಕ ಸಾದ್ ಲಾಂಜರಡೆ, ಮೊರಕ್ಕನ್ ಫುಟ್ಬಾಲ್ ಪ್ಲೇಯರ್ ಮೊಹಮ್ಮದ್ ಸಲಾಹ್ ಈ ತರಹ ಇಲ್ಲಿವರೆಗೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್, ಒಂದು ಟ್ವೀಟ್ ಸಹ ಮಾಡಿಲ್ಲ. ಈ ಪೂರ್ತಿ ಇಶ್ಯೂ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ತೀನಿ. ತಿಳಿಯೋಕೆ ಮುಂಚೆ ನಮ್ಮ HD ಚಾನಲ್ ಕನ್ನಡನ ತುಂಬು ಹೃದಯದಿಂದ ಸ್ವಾಗತಿಸಿ. ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಈ ಮ್ಯಾಪ್ನಲ್ಲಿ ನೀವು ನೋಡಬಹುದು, ಇಸ್ರೇಲ್ ಒಂದ್ ಸೈಡ್ ನಲ್ಲಿ ಇರುವ ಏರಿಯಾನ ಹೆಸರು ಗಾಜಾ ಸ್ಟ್ರಿಪ್. ಈ ಗಾಜಾ ಸ್ಟ್ರಿಪ್ಗೆ ನಾರ್ತ್ ಸೈಡ್ ಮೆಡಿಟರೇನಿಯನ್ ಸಿ ಇದೆ, ಸೌತ್ ಸೈಡ್ AGC ದೇಶ ಇದೆ. ಸೌತ್ ಗಾಜಾನಲ್ಲಿ ಈಜಿಪ್ಟ್ ಜೊತೆ ಶೇರ್ ಮಾಡೋ ಬ್ರಾಡರ್ ಏರಿಯಾ ಹೆಸರೇ ರಫಾ. ಎಟ್ ಪ್ರೆಸೆಂಟ್ ಈ ರಫಾನಲ್ಲಿ ಸರಿಸುಮಾರು 14 ಲಕ್ಷ ರೆಫ್ಯೂಜೀಸ್ ವಾಸವಿದ್ದಾರೆ. ಈ ರೆಫ್ಯೂಜೀಸ್ ಕಡೆ ಇರಲಿಕ್ಕೆ ಮನೆ ಇಲ್ಲ, ಅದಕ್ಕೆ ಕ್ಯಾಂಪಸ್ನಲ್ಲಿ ಟೆಂಟ್ ಹಾಕಿಕೊಂಡು ನೆಲೆಸಿದ್ದಾರೆ. ಮಾನವತೆಯ ದೃಷ್ಟಿಯಿಂದ ಹಮಾಸ್ ಅವರು ರೆಫ್ಯೂಜೀಸ್ಗೆ ನೀರು, ಆಹಾರ, ವೈದ್ಯಕೀಯ ಮತ್ತು ಇತರೆ ವಸ್ತುಗಳನ್ನು ಒದಗಿಸುತ್ತಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 7ರಂದು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಇದು ಆದ ಮೇಲೆ ಡಿಫೆನ್ಸ್ ಮಾಡಲಿಕ್ಕೆ ಇಸ್ರೇಲ್ ಸೈನ್ಯ ಗಾಜಾ ಸ್ಟ್ರಿಪ್ ಮೇಲೆ ದಾಳಿ ಮಾಡಿದೆ. ಹಮಾಸ್ ಜಾಣತನದಿಂದ ಟನಲ್ನಲ್ಲಿ ಬಚ್ಚಿಟ್ಟುಕೊಂಡಿತ್ತು. ಟನಲ್ ನಲ್ಲಿ ಅಂಡರ್ ಗ್ರೌಂಡ್ಸ್ ನಲ್ಲಿ ಬಚ್ಚಿಟ್ಟುಕೊಂಡ ಹಮಾಸ್ ಮುಗಿಸೋಕೆ ಗ್ರೌಂಡ್ ಮೇಲೆ ಇರುವ ಗಾಜಾ ಜನರನ್ನು ಇಸ್ರೇಲ್ ಇವಾಕ್ಯುಲೇಟ್ ಮಾಡಿತು. ಇಸ್ರೇಲ್ ಆರ್ಮಿ ನಾರ್ತ್ ಗಾಜಾನಲ್ಲಿ ಇರುವ ಜನರನ್ನು ಇಲ್ಲಿ ನೋಡಿ, ಬೇಟ್ ಹನೂನ್, ಜಬಾಲಿಯಾ ಖಾನ್ ಯೂನಿಸ್ ನಲ್ಲಿ ಇರುವ ಜನರನ್ನು ಸೌತ್ರನ್ ಗಾಜಾ ಕಡೆ ಕಳಿಸಿದೆ.
ಆಕ್ಚುಲ್ ಆಗಿ ಸಡನ್ ಆಗಿ ಮನೆ ಮಠ ಬಿಟ್ಟು ಇಷ್ಟು ಜನರನ್ನು ವಲಸೆ ಹೋಗಿ ಅಂತ ಇಸ್ರೇಲ್ ಸೈನ್ಯ ಹೇಳುವುದು ತಪ್ಪು. ಇಸ್ರೇಲ್ ಏನು ಭಾವಿಸಿದೆ ಅಂದ್ರೆ ಹಮಾಸ್ಗೆ ಸೇರಿದ ಜನರು ನಾರ್ತನ್ ಗಾಜಾನಲ್ಲಿ ಇದ್ದರೆ ನಾರ್ತನ್ ಗಾಜಾನಲ್ಲಿ ಇರುವ ಕಾಮನ್ ಜನರನ್ನು ಇವಾಕ್ಯುಲೇಟ್ ಮಾಡಿ ಹಮಾಸ್ನ ಧ್ವಂಸ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿತ್ತು. ಬಟ್ ಇದಕ್ಕೆ ಎಕ್ಸಾಕ್ಟ್ ಆಗಿ ಅಪೋಸಿಟ್ ಆಗಿ ನಡೆಯಿತು. ಗಾಜಾ ಸಾಮಾನ್ಯ ಜನರ ಜೊತೆ ಹಮಾಸ್ ಜನರು ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ಸ್ ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ ಟೆರರಿಸ್ಟ್ ಸಹ ಈ ಸಾಮಾನ್ಯ ಜನರ ಜೊತೆ ರಫಾಗೆ ವಲಸೆ ಹೋಗಿದ್ದಾರೆ. ಎಟ್ ಪ್ರೆಸೆಂಟ್ ಸೌತ್ ಗಾಜಾನಲ್ಲಿ ಯಾರೂ ಇಲ್ಲ. ಮೊನ್ನೆ ಅಂದರೆ ಮೇ 19 ಹಮಾಸ್ಗೆ ಸಪೋರ್ಟ್ ಮಾಡೋ ಇರಾನ್ ದೇಶದ ಪ್ರೆಸಿಡೆಂಟ್ ಇಬ್ರಾಹಿಂ ರೈಸಿ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದರು. ಈ ಆಕ್ಸಿಡೆಂಟ್ಗೆ ನಮಗೂ ಏನು ಸಂಬಂಧ ಇಲ್ಲ ಅಂತ ಇಸ್ರೇಲ್ ಅಧಿಕೃತವಾಗಿ ಪ್ರಕಟಿಸಿದೆ. ಮೇ 24 ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದೆ. ಸೌತ್ ಗಾಜಾನಲ್ಲಿ ಮಿಲಿಟರಿ ಆಪರೇಷನ್ ತಕ್ಷಣ ವಾರ್ನ ನಿಲ್ಲಿಸಿ ಅಂತ ವಾರ್ನ್ ಮಾಡಿದೆ. ಬಟ್ ರೈಸಿ ಆಕ್ಸಿಡೆಂಟ್ಗೆ ಪ್ರತಿಕಾರ ತಗೊಳ್ಳಿಕ್ಕೆ ಮೇ 26ರಂದು ಹಮಾಸ್ ರಫಾನಿಂದ 8 ರಾಕೆಟ್ಸ್ನ ಸೆಂಟ್ರಲ್ ಇಸ್ರೇಲ್ ಮೇಲೆ ಫೈರ್ ಮಾಡಿದೆ. ನಿಮಗೆ ಸೆಲೆಬ್ರಿಟೀಸ್, ಸಿನಿಮಾ ಆಕ್ಟರ್ಸ್ ಒನ್ ಸೈಡ್ ಸ್ಟೋರಿ ಮಾತ್ರ ಹೇಳುತ್ತಾರೆ, ಯಾಕೆ ಸತ್ಯವನ್ನು ತಿಳಿಸೋಕೆ ಟ್ರೈ ಮಾಡಲ್ಲ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮಾಡಿದ ವಾರ್ನ ಲೆಕ್ಕಕ್ಕೆ ತಗೊಳ್ಳದೆ ಹಮಾಸ್ ಇಸ್ರೇಲ್ ಕಡೆ ರಾಕೆಟ್ಸ್ ಫೈರ್ ಮಾಡಿದೆ. ರಾಕೆಟ್ಸ್ ಫೈರ್ ಮಾಡಿ ಸುಮ್ಮನೆ ಕುಳಿತಿಲ್ಲ, ಬಹಿರಂಗವಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ರಾಕೆಟ್ಸ್ ನಾವೇ ಫೈರ್ ಮಾಡಿದ್ದೀವಿ ಅಂತ ಗೌರವವಾಗಿ ಹೇಳಿಕೊಂಡಿದೆ. ಒಂದು ಕಡೆ ಇಂಟರ್ನ್ಯಾಷನಲ್ ಕೋರ್ಟ್ ವಾರ್ ನಿಲ್ಲಿಸೋಕೆ ಟ್ರೈ ಮಾಡ್ತಾ ಇದ್ದರೆ ಅದಕ್ಕೆ ಇಸ್ರೇಲ್ ಸಿದ್ಧವಾಗಿ ಇಲ್ಲ, ಹಮಾಸ್ ಸಹ ಸಿದ್ಧವಾಗಿ ಇಲ್ಲ. ಇವರಿಬ್ಬರಿಗೂ ವಾರ್ ನಡೆಯಬೇಕು. ಈ ಇಸ್ರೇಲ್ ಹಮಾಸ್ ಕಾರಣವಾಗಿ ಪಾಪ ಸಾಮಾನ್ಯ ಜನರು ಸಾವನ್ನಪ್ಪುತ್ತಿದ್ದಾರೆ. ಹಮಾಸ್ ಲೀಡರ್ ಇಸ್ಮಾಯಿಲ್ ಕಟಾರ್ನಲ್ಲಿ 5 ಅಂತಸ್ತಿನ ಮನೆಯಲ್ಲಿ ತುಂಬಾ ರಿಚ್ ಆಗಿ ವಾಸಿಸುತ್ತಿದ್ದಾರೆ. ಯಾಹ್ಯಾ ಸಿಮಾರ್ ಐಷಾರಾಮ ಜೀವನ ನಡೆಸುತ್ತಿದ್ದಾರೆ. ಬೆಂಜಮಿನ್ ನೇತನ್ಯಾಹು ಐಷಾರಾಮಿ ಜೀವನ ಸಾಗಿಸುತ್ತಿದ್ದಾರೆ. ಇವರೆಲ್ಲ ಸೇಫ್ ಆಗಿ ಇದ್ದಾರೆ. ಬಟ್ ಈ ಯುದ್ಧದಲ್ಲಿ ಸಾಯುತ್ತಿರುವುದು ಅಮಾಯಕ ಸಾಮಾನ್ಯ ಪ್ರಜೆಗಳು. ಈ ಸೆಲೆಬ್ರಿಟೀಸ್ಗೆ ಗ್ರೌಂಡ್ ಫ್ಯಾಕ್ಟ್ ಗೊತ್ತಿಲ್ಲ. ಇಲ್ಲಿ ಮ್ಯಾಟರ್ ಏನಂದರೆ ರಫಾನಲ್ಲಿ ಎಲ್ಲರೂ ರೆಫ್ಯೂಜಿಸ್ ಆಗಿದ್ದರೆ ಅಲ್ಲಿ ಹಮಾಸ್ ಜನರು ಇಲ್ಲದಿದ್ದರೆ ರಫಾನಿಂದ ರಾಕೆಟ್ಸ್ನ ಯಾರು ಕಳಿಸಿದರು? ಈ 8 ರಾಕೆಟ್ಸ್ನಲ್ಲಿ 7 ರಾಕೆಟ್ಸ್ ಇಸ್ರೇಲ್ ಐರನ್ ರೋಮ್ ಡಿಫೆಕ್ಟ್ ಸಿಸ್ಟಮ್ ತಡೆ ಹಿಡಿದಿದೆ. ಮಿಸ್ ಆಗಿ ಕೇವಲ 1 ರಾಕೆಟ್ ಟಾರ್ಗೆಟ್ನ ಹಿಟ್ ಮಾಡಿದೆ. ಇದಕ್ಕೆ ಪ್ರತಿಕಾರವಾಗಿ ಸೇಮ್ ಡೇ ಇಸ್ರೇಲ್ ರಫಾ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಈ ಏರ್ ಸ್ಟ್ರೈಕ್ಸ್ನಲ್ಲಿ ಟಾರ್ಗೆಟ್ ಮಿಸ್ ಆಗಿದೆಯೋ ಅಥವಾ ತಪ್ಪು ಆಗಿ ಫೈರ್ ಮಾಡಿದ್ದಾರೋ ಅಂತ ಗೊತ್ತಿಲ್ಲ. ಈ ರಾಕೆಟ್ಸ್ ಬೈ ಮಿಸ್ ಆಗಿ ರೆಫ್ಯೂಜೀಸ್ ಕ್ಯಾಂಪ್ಸ್ ಮೇಲೆ ಬಿದ್ದಿದೆ. ಈ ದಾಳಿಯಿಂದ ಸುಮಾರು 40 ಜನ ಪ್ಯಾಲೆಸ್ತೀನ್ ಜನರು ಮರಣ ಹೊಂದಿದರು. ಇಲ್ಲಿ ಇಸ್ರೇಲ್ ಹೇಳುತ್ತಿರುವ ವರ್ಷನ್ ಏನಂದರೆ, ಈ ಇಮೇಜ್ ನೋಡಿ, ಈ ಏರಿಯಾನಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ದಾಳಿ ಮಾಡಿದೆ. ರಿಫ್ಯೂಜೀಸ್ ಇಲ್ಲಿ ಕಾಣುತ್ತಿರುವ ಕ್ಯಾಂಪ್ಸ್ನಲ್ಲಿ ಇದ್ದಾರೆ. ಇಸ್ರೇಲ್ ಹೇಳುತ್ತಿದೆ, ನಾವು 2 ಹಮಾಸ್ ಕಮಾಂಡರ್ಸ್ನ ಸಾಯಿಸೋಕೆ ಫೈರ್ ಮಾಡಿದ್ದೇವೆ. ಈ ದಾಳಿಯಲ್ಲಿ ರಿಫ್ಯೂಜೀಸ್ ಕ್ಯಾಂಪ್ಸ್ ಹೇಗೆ ಸುಟ್ಟು ಹೋದವು ಅಂತ ನಮಗೆ ಗೊತ್ತಿಲ್ಲ. ಮೇ ಬಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು, ಇಲ್ಲ ಅಂದರೆ ಅಗ್ನಿ ಅನಾಹುತ ನಡೆದಿರಬಹುದು. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳುತ್ತಿದೆ. ಇದಕ್ಕೆ ಹಮಾಸ್ ಏನು ಹೇಳುತ್ತಿದ್ದಾರೆ ಅಂದರೆ, ಇಸ್ರೇಲ್ ಬೇಕಂತಾನೆ ರಫಾ ರೆಫ್ಯೂಜೀಸ್ ಮೇಲೆ ದಾಳಿ ಮಾಡಿದೆ ಅಂತ ಆರೋಪಿಸುತ್ತಿದೆ. ಈ ರಫಾ ಏರಿಯಾ ನೋಡಿ, ಪಾಪ ಜನರು ಹೇಗೆ ಡೆಸರ್ಟ್ನಲ್ಲಿ ಮಲಗಿದ್ದಾರೆ. ಇಸ್ರೇಲ್ ದಾಳಿ ಮಾಡಿದ ಹಮಾಸ್ ಕಂಪೌಂಡ್ಸ್ಗೆ ಈ ರೆಫ್ಯೂಜಿ ಕ್ಯಾಂಪ್ ಜಸ್ಟ್ 180 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಕೇವಲ 1 ರಾಕೆಟ್ನಿಂದ ಈ ರೆಫ್ಯೂಜೀಸ್ ಕ್ಯಾಂಪ್ ಸುಟ್ಟು ಬೂದಿಯಾಗಿ ಹೋಯಿತು. ಮೇ 27ರಂದು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು ಈ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಸ್ವತಃ ಇಸ್ರೇಲ್ ಈ ತಪ್ಪು ಒಪ್ಪಿಕೊಂಡಿದೆ. ನಮ್ಮ ಈ ಏರ್ ಸ್ಟ್ರೈಕ್ ಕಾರಣವಾಗಿ ರಫಾನಲ್ಲಿ ಇರುವ ಅಮಾಯಕ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಸಹ ಇದನ್ನು ಒಪ್ಪಿಕೊಂಡಿದೆ. ಈ ರಫಾ ರೆಫ್ಯೂಜೀಸ್ಗೆ ಗ್ಲೋಬಲ್ ರೆಕಗ್ನೈಸೇಷನ್ ಸಿಗಬೇಕು, ಇಸ್ರೇಲ್ ಮಾಡಿದ ಅಟ್ಯಾಕಿಗೆ ವಿರೋಧಿಸಬೇಕು ಅಂತ ಆಲ್ ಐಸ್ ಆನ್ ರಫಾ ಅನ್ನೋ ಇಮೇಜ್ನ ತುಂಬಾ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಈ ವಾರ್ನಿಂದ ಯಾವ ದೇಶದ ಹಿತಕ್ಕೂ ಒಳ್ಳೆಯದಲ್ಲ. ಇಲ್ಲಿ ಹಮಾಸ್ ತಗ್ಗುತ್ತಿಲ್ಲ,
ಇಸ್ರೇಲ್ ಸಹ ತಗ್ಗುತ್ತಿಲ್ಲ. ಹೀಗಾದರೆ ಇದಕ್ಕೆ ಸೊಲ್ಯೂಷನ್ ಅನ್ನೋದೇ ಸಿಗಲ್ಲ. ಪಾಸ್ಟ್ 7 months ನಿಂದ ಯುನೈಟೆಡ್ ನೇಷನ್ಸ್ ಈ ಇಶ್ಯೂನ ಅಬ್ಸರ್ವ್ ಮಾಡ್ತಿದೆ. ಜೋ ಬಿಡೆನ್ ಒಪ್ಪಿದರೆ ಯುದ್ಧ ನಿಲ್ಲದು. ಜೋ ಬಿಡೆನ್ ಕೆರಿಯರ್ ನಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿರುವಾಗ ಅಫ್ಘಾನಿಸ್ತಾನ್ ಇರಾನ್ ನಡುವೆ ಯುದ್ಧ ನಡೆಯಿತು. ಈಗ ಪ್ರೆಸಿಡೆಂಟ್ ಆಗಿರುವಾಗ ಉಕ್ರೇನ್ ಗಾಜಾ ನಡುವೆ ಯುದ್ಧ ನಡೀತಾ ಇದೆ. ಇಸ್ರೇಲ್ ವೆಸ್ ಹಮಾಸ್ ನಡುವೆ ನಡೆಯುತ್ತಿರುವ ಈ ಯುದ್ಧ ಸೆಲೆಬ್ರಿಟಿ ಪೋಸ್ಟ್ ಮಾಡಿದ ಸ್ಟೋರೀಸ್ ನಿಂದ ನಿಲ್ಲೋಲ್ಲ. ಇದಕ್ಕೆ ಪೊಲಿಟಿಕಲ್ ಸೊಲ್ಯೂಷನ್ ಸಿಗಬೇಕು. ಪಿಒಕಿನಲ್ಲಿ ತಿನ್ನಲಿಕ್ಕೆ ತಿಂಡಿ, ಕರೆಂಟ್ ಇಲ್ಲದೆ ಮುಸ್ಲಿಮ್ಸ್ ಸಾಯುತ್ತಿದ್ದಾರೆ. ಅಲ್ ಜಜೀರಾ ಒಂದು ಪೋಸ್ಟ್ ಮಾಡಿಲ್ಲ. ಒಬ್ಬ ಸೆಲೆಬ್ರಿಟಿ ಸಹ ಆಲ್ ಐಸ್ ಆನ್ ಪಿಒಕೆ ಅಂತ ಪೋಸ್ಟ್ ಮಾಡಿಲ್ಲ. ಯಾರು ಪಾಕಿಸ್ತಾನ್ ಗೋರ್ಮೆಂಟ್ಸ್ನ ಪ್ರಶ್ನಿಸಲಿಲ್ಲ. ಯಾಕೆ ಸೆಲೆಕ್ಟಿವ್ ಆಗಿ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ನ ಹೈಲೈಟ್ ಮಾಡುತ್ತಿದ್ದೀರಿ? ಹಮಾಸ್ ಲೀಡರ್ಸ್ ಕೂತ್ಕೊಂಡು ಮಾತಾಡಿದರೆ ಈ ಯುದ್ಧ ಇವತ್ತೇ ನಿಲ್ಲುತ್ತದೆ. ಬಟ್ ಇವರು ಕೂತ್ಕೊಂಡು ಮಾತಾಡಲ್ಲ. ಯಾಕೆ ಅಂದರೆ ಒನ್ಸ್ ಯುದ್ಧ ನಿಲ್ಲಿಸಿದರೆ ಇವರನ್ನು ಹೀರೋಸ್ ಅಂತ ಯಾರು ಕರೀತಾರೆ ಹೇಳಿ? ಇವರಿಗೆ ಆ ಹೀರೋಸ್ನ ಸ್ಟೇಟಸ್ ಬೇಕು. ಇರಾನ್ಗೆ ಮಿಡಿಲ್ ಈಸ್ಟ್ ನಲ್ಲಿ ಹೆಸರು ಬರಬೇಕು ಅಂದರೆ ಇವರು ಹಮಾಸ್, ಹಜಿಬುಲ್ಲಾ, ಹೌತುಸ್ಗೆ ಸಪೋರ್ಟ್ ಮಾಡಿದಾಗ ತಾನೇ ಇವರು ಹೀರೋಸ್ ಆಗೋದು. ಅರಬ್ನಲ್ಲಿ ಸೂಪರ್ ಪವರ್ ಅನ್ನೋ ಸ್ಟೇಟಸ್ ಬರುತ್ತದೆ. ಅದಕ್ಕೆ ಈ ಯುದ್ಧ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಈ ಯುದ್ಧದ ಬೆಂಕಿ ಹಾಗೆ ಉರಿಯುತ್ತಾ ಇರಬೇಕು. ಈ ಬೆಂಕಿ ಹಾಗೆ ಉರಿಯುತ್ತಾ ಇರಬೇಕು. ಈ ಬೆಂಕಿ ಅನ್ನ ತಣ್ಣಗಾಕಿಸಿದರೆ ಇದರ ಬಗ್ಗೆ ಯಾರೂ ಚರ್ಚೆ ಮಾಡಲ್ಲ. 1-2-3 ವರ್ಷಗಳಲ್ಲಿ ಇದರ ಬಗ್ಗೆ ಮಾತಾಡುತ್ತಾರೆ. ಆಮೇಲೆ ಎಲ್ಲರೂ ಮರೆತು ಹೋಗುತ್ತಾರೆ. ಅದಕ್ಕೆ ನಮ್ಮ ಸೆಲೆಬ್ರಿಟಿ ಸಹ ದಂಡಯಾತ್ರೆ ಮಾಡೋದು ನಿಲ್ಲಿಸಿ ಪ್ರಪಂಚದಲ್ಲಿ ಎಲ್ಲಾ ವಿಷಯಗಳ ಮೇಲೆ ನಿಮ್ಮ ಕನ್ಸರ್ನ್ ರೈಸ್ ಮಾಡಿ. 2022ರಲ್ಲಿ ಇರಾನ್ನಲ್ಲಿ ಮಹಸಾ ಅಮಿನಿ ಕುಡಿಸಿ ಹುಡುಗಿ ಸರಿಯಾಗಿ ಹಿಜಾಬ್ ಹಾಕಿಲ್ಲ ಅಂತ ಪೊಲೀಸರು ಅರೆಸ್ಟ್ ಮಾಡಿ 3 ದಿನಗಳ ಕಾಲ ಮನಬಂದಂತೆ ಹೊಡೆದರು. ಆ ಹೊಡೆತಕ್ಕೆ ಆ ಹುಡುಗಿ ಲಾಕಪ್ ನಲ್ಲಿಯೇ ತೀರಿ ಹೋದಳು. ಆ ಹುಡುಗಿ ತೀರಿ ಹೋದ ಮೇಲೆ ಇರಾನ್ನಲ್ಲಿ ಇರೋ ಎಲ್ಲಾ ಹುಡುಗಿಯರು ರೋಡ್ ಮೇಲೆ ಬಂದು ಹಿಜಾಬ್ ತೆಗೆದು ಹೇರ್ಸ್ ಕಟ್ ಮಾಡಿಕೊಂಡು ನಮಗೆ ಫ್ರೀಡಮ್ ಬೇಕು, ನಮಗೆ ಪೀಸ್ ಬೇಕು, ನಾವು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಬೇಕು ಅಂತ ಪ್ರೊಟೆಸ್ಟ್ ಮಾಡಿದರು. ಇರಾನ್ನಲ್ಲಿ ಹುಡುಗಿಯರು 13 ವರ್ಷಕ್ಕೆ ಮದುವೆ ಆಗಬೇಕು, ಮಕ್ಕಳನ್ನು ಹೇರಬೇಕು. ಅದಕ್ಕೆ ಈ ಹುಡುಗಿಯರು ಒಪ್ಪುತ್ತಿಲ್ಲ. ನಾವು ಮುಂದೆ ಓದಬೇಕು, ಉದ್ಯೋಗ ಮಾಡಬೇಕು, ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು ಅಂತ ಕೇಳಿದರೆ ಇರಾನ್ ಗೌರ್ಮೆಂಟ್ ಒಪ್ಪುತ್ತಿಲ್ಲ. ಇದರ ಬಗ್ಗೆ 2022ರಲ್ಲಿ ದೊಡ್ಡ ಪ್ರೊಟೆಸ್ಟ್ ನಡೆಯಿತು. ಈ ಪ್ರೊಟೆಸ್ಟ್ ಬಗ್ಗೆ ನಮ್ಮ ಸೆಲೆಬ್ರಿಟೀಸ್ ಆದ ಸೋನಮ್ ಕಪೂರ್, ಕರೀನಾ ಕಪೂರ್, ಅಲಿಯಾ ಭಟ್ ಯಾರಾದರೂ ಪೋಸ್ಟ್ ಮಾಡಿದ್ದಾರಾ? ಈ ಇಶ್ಯೂಗೆ ಯಾರಾದರೂ ಕಣ್ಣೀರು ಹಾಕಿದ್ದಾರಾ? ಆಲ್ ಐಸ್ ಆನ್ ಇರಾನ್, ಆಲ್ ಐಸ್ ಆನ್ ಅಮಿನಿ ಅಂತ ಯಾರಾದರೂ ಪೋಸ್ಟ್ ಮಾಡಿದ್ದಾರಾ? ಯಾರೂ ಪೋಸ್ಟ್ ಮಾಡಿಲ್ಲ. ಯಾಕೆ ಅಂದರೆ ಈ ಹುಡುಗಿಯರ ಕಡೆ ದುಡ್ಡು ಇಲ್ಲ. ಹಣ ಇದ್ದರೇನೆ ಕ್ಯಾಂಪನ್ ನಡೆಸೋದು. ಇವರು ಯಾರೋ ಪ್ಯಾಲೆಸ್ಟಿಯನ್ ಜನರ ಮೇಲೆ ಪ್ರೀತಿಯಿಂದ ಪೋಸ್ಟ್ ಹಾಕುತ್ತಿಲ್ಲ. ಪೋಸ್ಟ್ ಮಾಡಬೇಕಂದರೆ ಕೊಡಬೇಕು, ಕೊಟ್ಟರಷ್ಟೇ ಪೋಸ್ಟ್ ಮಾಡುತ್ತಾರೆ. ಯಾರು ಫ್ರೀಯಾಗಿ ಪೋಸ್ಟ್ ಮಾಡಲ್ಲ. ಜನರು ಅಮಾಯಕರು ಅಲ್ಲ. ಈಗಲಾದರೂ ಮ್ಯಾಚ್ಯೂರ್ ಆಗಿ ಬಿಹೇವ್ ಮಾಡಿ. ದಯವಿಟ್ಟು ನ್ಯೂಟ್ರಲ್ ಆಗಿ ಇರಿ. ಇಲ್ಲ ಅಂದರೆ ಸಿಚುಯೇಷನ್ನ ಅರ್ಥ ಮಾಡಿಕೊಂಡು ಇಸ್ರೇಲ್ ಬಗ್ಗೆ ಪೋಸ್ಟ್ ಮಾಡಿ, ಗಾಜಾ ಬಗ್ಗೆ ಪೋಸ್ಟ್ ಮಾಡಿ. ಈ ಕಾಂಟೆಂಟ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಈ HD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.